ಹಾಯ್ ಹಲೋ ಎಲ್ಲರಿಗೆ ಸರ್ ವೆಲ್ಕಮ್ ಟು ಆಲ್ಫಾ ಕಾರ್ಸ್. ಇನ್ನೊಂದ್ಸಲಿ ಸರ್ ನಮ್ ಲೊಕೇಶನ್ ಹೇಳ್ತೀನಿ, ಯಾರ್ಯಾರು ಗೊತ್ತಿಲ್ಲ ಅವ್ರಿಗೋಸ್ಕರ ನ್ಯೂ ಸಬ್ಸ್ಕ್ರೈಬರ್ಸ್ಗೆ ಸರ್ ದಯವಿಟ್ಟು ನಮ್ದು ಚಾನಲ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂದ್ರೆ ನಿಮ್ಗೆ ಲೇಟೆಸ್ಟ್ ಸ್ಟಾಕ್ ಬರ್ತಾರೋ ಅಂತ ಅಪ್ಡೇಟ್ ನೋಡ್ತಾ ಇರ್ಬೋದು. ಸರ್ ಫಸ್ಟ್ ಗಾಡಿ ನಿಮ್ಗೆ ತೋರಿಸೋದು ಯಾವ್ದು ಹೇಳಿ ಸರ್, ಫೋರ್ಡ್ ಐಕಾನ್ ಲೇಟೆಸ್ಟ್ ಶೇಪ್, ಹಳೇದಿಲ್ಲ. ಮತ್ತೆ ವೇರಿಯಂಟ್ ಹೇಳ್ತೀನಿ ಕೇಳ್ಕೊಳ್ಳಿ, ಡೀಸೆಲ್ ಇದು, ಪೆಟ್ರೋಲ್ ಇಲ್ಲ ಸರ್. ಈ ಗಾಡಿ 9 ಮಾಡಲ್ ಫ್ರೆಶ್ FC ರನ್ನಿಂಗ್ ಇದೆ. ಇನ್ನ 4.5 ಲಕ್ಷ 4.5 ಇಯರ್ಸ್ ನಿಮ್ಗೆ ಈ ಫ್ರೆಶ್ FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಗಾಡಿದು ಫ್ಯೂಚರ್ಸ್ ಬಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ಸ್ ಮತ್ತೆ ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಗಾಡಿದು. ಸರ್ ಈ ಗಾಡಿ ನಾವು ಪ್ರೈಸ್ ಹೇಳ್ತಾರೆ ಎಷ್ಟಕ್ಕೆ ಸರ್, ಬರೀ 1,20,000. ಮತ್ತೇನು 1,20,000 ಒಳಗಡೆ ನಿಮ್ಗೆ ನೆಗೋಷಿಯೇಷನ್, ಫಿಕ್ಸೆಡ್ ಪ್ರೈಸ್ ಏನಿಲ್ಲ ಸರ್. ಗಾಡಿ ಕಂಡೀಷನ್ ತೋರಿಸಿದ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು. ಫ್ರೆಶ್ FC ರನ್ನಿಂಗ್ ಇರೋದು ಗಾಡಿ. ಬರೀ 1,20,000 ಹೇಳ್ತಾರೆ ಸರ್. ನಮ್ಮ ಹತ್ರ ಈ ಸಲ ತುಂಬಾ ಸ್ಟಾಕ್ ಗಳು ತಗೊಂಡ್ ಬಂದಿದೆ. ನಿಮ್ಗೆ ಲೋ ವೇರಿಯಂಟ್ ಇಂದ ಹಿಡಿದು ಹೈ ವೇರಿಯಂಟ್ ತನಕ ಇದೆ ಸರ್. ಗಾಡಿಗಳದ್ದು ಸ್ಟಾಕ್ ತೋರಿಸಿ ಸರ್. ಸರ್ ನಮ್ಮ ಹತ್ರ 100+ ಕಾರ್ ಇದೆ. ನಿಮ್ಗೆ ಯಾವ ಕಾರ್ ಬೇಕೋ ನೀವು ದಯವಿಟ್ಟು ನಮಗೆ ಕಾಲ್ ಮಾಡಿ. ನಾವು ನಿಮ್ಗೆ ಸಬ್ಸ್ಕ್ರಿಪ್ಷನ್ ನಮ್ ನಂಬರ್ ಹಾಕಿರ್ತೀನಿ, ಲೊಕೇಶನ್ ಇರುತ್ತೆ, ನಿಮ್ಗೆ ಬೇಕಂದ್ರೆ ಡೈರೆಕ್ಟ್ ಬರ್ಬೋದು. ಮತ್ತೆ ಲೋನ್ ಆಪ್ಷನ್ ಇದೆ ನಮ್ದು ಆಫೀಸ್ ಒಳಗಡೆ ಸರ್. 2012 ಅಬೋ ಮಾಡಲ್ ತಗೊಂಡ್ರೆ ನಿಮ್ಗೆ ಲೋನ್ ಆಪ್ಷನ್ ಇದೆ ಪೂರ್ತಿ ಕರ್ನಾಟಕಕ್ಕೆ, ಬರೀ ಬೆಂಗಳೂರಿಲ್ಲ, ಪೂರ್ತಿ ಕರ್ನಾಟಕಕ್ಕೆ ನಿಮ್ಗೆ ಲೋನ್ ಆಪ್ಷನ್ ಇದೆ ಸರ್. ನೆಕ್ಸ್ಟ್ ಗಾಡಿ ನಿಮ್ಗೆ ಹೋಂಡಾ ಅಮೇಜ್ ಸರ್, ರೆಡ್ ಬ್ಯೂಟಿ ಅಂತ ಹೇಳ್ಬೋದು. ನೋಡಿ ಸರ್, ಗಾಡಿ ತುಂಬಾ ಚೆನ್ನಾಗಿದೆ, ಕ್ಲಾಸ್ ಇದೆ ಗಾಡಿ ಸರ್. ಗಾಡಿ ಬಗ್ಗೆ ಮಾತಾಡಂಗಿಲ್ಲ ಸರ್. ಸಿಂಗಲ್ ಓನರ್ ಗಾಡಿ ನಿಮ್ಗೆ ಸರ್, ಸಿಂಗಲ್ ಓನರ್ ಗಾಡಿ ನಿಮ್ಗೆ ರೆಡ್ ಬ್ಯೂಟಿ 2016 ಮಾಡಲ್ ಸರ್. ಇದು ಗಾಡಿದು ಫೀಚರ್ಸ್ AC, ಪವರ್ ಸ್ಟೀರಿಂಗ್, ಡ್ಯೂಯಲ್ ಏರ್ ಬ್ಯಾಗ್, ಆಟೋ ಕ್ಲೈಮೇಟ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ ಗಾಡಿಗೆ. ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಮತ್ತೆ ಸಿಂಗಲ್ ಓನರ್ 100% ಶೋರೂಮ್ ಮೇಂಟೆನೆನ್ಸ್ ಆಗಿರೋದು ವಿತ್ ರೆಕಾರ್ಡ್ ಸಮೇತ. ಗಾಡಿ ಓಡಿರೋದು ಇದು ತುಂಬಾ ಕಡಿಮೆ, 50,000 ಚೇಂಜ್ ಓಡಿದೆ ಸರ್. ಈ ಮಾಡೆಲ್ದು ಬೆಲೆ ನಾವ್ ಹೇಳ್ತಾ ಇರೋದು ಸರ್, ಹೇಳ್ದೆ ಶಾಕ್ ಆಗ್ಬಿಡುತ್ತೆ. ಎಷ್ಟಕ್ಕೆ ಸರ್? ನಿಮ್ಗೋಸ್ಕರ ಬರೀ 4,50,000 ಹೇಳ್ತಾ ಇದೀನಿ. ಮುಂದೆ ಬನ್ನಿ, ಇನ್ನ ಏನಾಗುತ್ತೆ ಇನ್ನ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಅಂತ ಸರ್. ಲೋನು ಬೇಕಾ ಸರ್? 0 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಇದೆ. ನಿಮ್ಗೆ ಸಿಬಿಲ್ ಚೆನ್ನಾಗಿದ್ರೆ ಮತ್ತೆ ಸ್ಯಾಲರಿ ಎಂಪ್ಲಾಯ್ ಇದ್ರೆ 0 ಡೌನ್ ಪೇಮೆಂಟ್ ಗಾಡಿ ಆಗುತ್ತೆ ಸರ್. ಇದು ನಿಮ್ ನೆಕ್ಸ್ಟ್ ಗಾಡಿ ತೋರಿಸೋದು S ಕ್ಲಾಸ್ ಸರ್, ಮಾರುತಿದ್ದು. ಅದು ಯಾವ ವೇರಿಯಂಟ್? ಡೀಸೆಲ್ ಟಾಪ್ ಎಂಡ್ ಗಾಡಿ ಸರ್. ಸರ್ ಇದ್ರ ಫ್ಯೂಚರ್ ಬಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ಸ್, ಆಟೋ ಕ್ಲೈಮೇಟ್, ಮ್ಯೂಸಿಕ್ ಸಿಸ್ಟಮ್ ಸರ್, ಬ್ಯಾಕ್ ವೈಫರ್, ಡಿಕ್ಕಿ ಎಲ್ಲಾ ಬರುತ್ತೆ ಸರ್ ಗಾಡಿಗೆ ಸರ್. ಗಾಡಿದು ತಕೊಂಡ್ ಹೋಗ್ತಾರೆ ನೀವು ರೋಡ್ ಮೇಲೆ, ಕಾಳ ಆನೆ ಹೆಂಗ್ ಹೋಗುತ್ತೆ ಆ ತರ ಹೋಗುತ್ತೆ ವಿತ್ ಮೈಲೇಜ್ ಸಮೇತ. ಡೀಸೆಲ್ ಗಾಡಿ ನಿಮ್ಗೆ ಮೈಲೇಜ್ ಗಾಡಿ ಇದು ಸರ್. ಇದು ಮೈಲೇಜ್ ಎಷ್ಟು ಬರುತ್ತೆ ಅಂದ್ರೆ 18 ಬರುತ್ತೆ ಸರ್. 100% ನಿಮ್ಗೆ ಹೈವೇ ಒಳಗಡೆ ನಿಮ್ಗೆ ಡೀಸೆಲ್ ಗಾಡಿ. S ಕ್ರಾಸ್ 15 ಮಾಡಲ್ ಸರ್, ಅದವ್ರು ತಗೊಂಡ್ ಬಂದಿದ್ರು ಟಾಪ್ ಎಂಡ್ ಮಾಡಲ್ ಸರ್. ಕಲರ್ ನೋಡಿ ಸರ್, ಇದು ಎಲಿಫೆಂಟ್ ಗ್ರೇ ಕಲರ್ ಇದು ಸರ್. ಈ ಕಲರ್ ಮೋಸ್ಟ್ ಡಿಮ್ಯಾಂಡಬಲ್ ಕಲರ್ ಸರ್ ಇದು ಸರ್. ಈ ಗಾಡಿ ನಮ್ ಎಲ್ಲ ನಮ್ ಸಬ್ಸ್ಕ್ರೈಬರ್ಸ್ಗೆ ನಮ್ ಮಿಷನ್ ಎಷ್ಟಿಗೆ ಹೇಳ್ತಾ ಇರೋದು 6,25,000 ಹೇಳ್ದೆ. ನೀವು ಮುಂದೆ ಬನ್ನಿ ಸರ್, ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಡೋಣ. ನಮ್ಮ ಹತ್ರ ಯಾವ ಗಾಡಿದು ಫಿಕ್ಸೆಡ್ ಪ್ರೈಸ್ ಇಲ್ಲ. ಮತ್ತೆ ನಿಮ್ಗೆ ಸರ್ ಈ ಸಲ ನಾವು ಆಫರ್ ಇಕ್ಕಿರೋದು 0 ಏನು ನಾವು ಚಾರ್ಜ್ ಮಾಡಲ್ಲ. ಆಫೀಸ್ ಕಮಿಷನ್ ಇರಲ್ಲ, ನಿಮ್ಗೆ RTO ಚಾರ್ಜಸ್ ಇರಲ್ಲ. ನಮ್ ಕಡೆಯಿಂದ ನಿಮ್ಗೆ ಮಾಡ್ಕೊಡ್ತೀನಿ ಸರ್. ಎಲ್ಲ 0 ಏನು ಚಾರ್ಜಸ್ ಇಲ್ಲ. ಬರೀ ನಾವು ಗಾಡಿದು ಏನ್ ಮಾತಾಡಿದ್ರೆ ಅಷ್ಟು ಮಾತ್ರ ಬೆಳೆ ಸರ್. ಮುಂದೆ ಬನ್ನಿ, ಅದನ್ನು ಅದ್ ಒಳಗಡೆ ನಿಮ್ಗೆ ಹೆಚ್ಚು ಕಡಿಮೆ ಆಗುತ್ತೆ. ಫಿಕ್ಸೆಡ್ ಪ್ರೈಸ್ ಅಂದ್ರೆ ಯಾವುದಿಲ್ಲ. ಆಫರ್ ತುಂಬಾ ನಡೀತಾ ಇದೆ. ಬನ್ನಿ ಸರ್, ಗಾಡಿ ತಗೊಂಡ್ರೆ ನಿಮ್ಗೆ ಏನಾದ್ರು ಪರ್ಸನಲ್ ಗಿಫ್ಟ್ ಸಿಗುತ್ತೆ ಸರ್ ನಿಮ್ಗೆ ಸರ್. ನೆಕ್ಸ್ಟ್ ಗಾಡಿ ಫೋರ್ಡ್ ಫಿಗೋ ಡೀಸೆಲ್ ಗಾಡಿ ತಗೊಂಡ್ರೆ ಸರ್, ನೀವು ಯೋಚನೆ ಮಾಡೋದು ಇವರು ಬರೀ ಡೀಸೆಲ್ ಗಾಡಿ ತೋರಿಸಲ್ಲ ಸರ್. ತುಂಬಾ ಕಮೆಂಟ್ಸ್ ಬರ್ತಾ ಇದೆ, ನಾವೇ ತುಂಬಾ ಕಮೆಂಟ್ಸ್ ಬರ್ತಾರೆ, ಡೀಸೆಲ್ ಗಾಡಿ ಬೇಕು, ಡೀಸೆಲ್ ಗಾಡಿ ಬೇಕು, ಡೀಸೆಲ್ ಗಾಡಿ ಬೇಕು. ಅದಕ್ಕೋಸ್ಕರ ಡೀಸೆಲ್ ಗಾಡಿ ತಗೊಂಡ್ ಬಂದಿದ್ದೀನಿ ಸ್ಟಾಕ್ ಗಳು. ಈ ಗಾಡಿದು ಫೋರ್ಡ್ ಫಿಗೋ ವೈಟ್ ಕಲರ್ ಸರ್, ತುಂಬಾ ಚೆನ್ನಾಗಿದೆ ಗಾಡಿ ನೋಡಕ್ಕೆ. ಇಂಜಿನ್ ಫೀಲ್ ತುಂಬಾ ಚೆನ್ನಾಗಿದೆ. ಮತ್ತೆ ಸರ್ ಈ ಗಾಡಿದು ಮೈಲೇಜ್ ಕಿಂಗ್ ಅಂತ ಹೇಳ್ಬೋದು. 100% ಕಿಂಗ್. ಹೈವೇ ನಲ್ಲಿ ಈ ಗಾಡಿ ನಿಮಗೆ 23 ಮೇಲೆ ಮೈಲೇಜ್ ಬರುತ್ತೆ. ಸಿಟಿ ಒಳಗಡೆ ನಿಮಗೆ 18+ ಬರುತ್ತೆ ಗಾಡಿ ಮೈಲೇಜ್. ಆಪ್ಷನ್ ಬಂದು ಗಾಡಿಗೆ AC, ಪವರ್ ಸ್ಟೀರಿಂಗ್ ಬರುತ್ತೆ, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ ಸರ್ ಗಾಡಿಗೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 2011 ಮಾಡಲ್. ಪ್ರೈಸ್ ಹೇಳಿದ್ರೆ ಶಾಕ್ ಆಗ್ಬಿಡ್ತಾರೆ. ಎಷ್ಟಕ್ಕೆ? ಬರೀ 2,25,000 ಹೇಳ್ತಾ ಇರೋದು. ಮುಂದೆ ಬನ್ನಿ ಸರ್, ಇನ್ನ ಹೆಚ್ಚು ಕಡಿಮೆ ಆಗುತ್ತೆ. ಎಲ್ಲಿ ಈ ಕಾರ್ ಎಲ್ಲ ಸಿಗ್ತಾ ಇರೋದು ಅಂದ್ರೆ ಅಲ್ಫಾ ಕಾರ್ಸ್ ಅರ್ಕೆರೆ ಸಿಗ್ನಲ್ ಸರ್. ಇದು ಬ್ರಾಂಚ್ ಬಂದಿ ಇರೋದು ನಮ್ದು ಅಲ್ಫಾ ಕಾರ್ಸ್ ಅರ್ಕೆರೆ ಸಿಗ್ನಲ್, ಬನ್ನಕಟ್ಟ ರೋಡ್ ನಲ್ಲಿ ಸಿಗ್ತಾ ಇರೋದು ಸರ್. ಈ ಸಲ ಬರ್ಬೇಕು, ದಯವಿಟ್ಟು ಬೇಗ ಬರ್ಬೇಕು. ಗಾಡಿ ತಗೊಂಡೋಗ್ಬೇಕು. ಡೀಸೆಲ್ ಗಾಡಿ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಬಜಾರ್ನಲ್ಲಿ ಸಿಕ್ಕೋಕೆ. ನಿಮ್ಗೋಸ್ಕರ ಹುಡ್ಕಿ ಒಳ್ಳೆ ಗಾಡಿ ತಗೊಂಡ್ ಬಂದಿನಿ. ಜೆನ್ಯೂನ್ ಗಾಡಿ ಎಲ್ಲ ತಗೊಂಡ್ ಬಂದಿರೋದು ಸರ್. ನೆಕ್ಸ್ಟ್ ಗಾಡಿ ತೋರಿಸೋದು ನಿಮ್ಗೆ ಫಿಯಟ್ ಪುಂಟೋ ಸರ್. 2011 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸರ್ ಗಾಡಿದು ಸರ್. ಇದು ಗಾಡಿ ತುಂಬಾ ಒಳ್ಳೇದು ಸರ್. ಇದು ಮೆಟಲ್ ಬರೋದು ತುಂಬಾ ಹೆವಿ ಅಂತ ಹೇಳ್ಬೋದು. ಈ ಗಾಡಿದು ಮೆಟಲ್ ತುಂಬಾ ಹೆವಿ ಇರುತ್ತೆ. ಮತ್ತೆ ಗಾಡಿ ಇಂಜಿನ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. 11 ಮಾಡಲ್ ನಿಮ್ಗೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿದು ತುಂಬಾ ಕ್ಲಾಸ್ ಆಗಿದೆ ಸರ್. ಈಗ ನಾನು ಹೇಳಿದ ಪ್ರೈಸ್ ಶಾಕ್ ಆಗ್ಬಿಡುತ್ತೆ ಸರ್. ಆ
ಕಡಿಮೆ ತಂದ್ರೆ ತುಂಬಾ ಕಡಿಮೆ ಬೆಲೆ ಹೇಳ್ತಾ ಇರೋದು. 2,10,000 ಹೇಳ್ತಾ ಇದೀನಿ, ಅದ್ರಲ್ಲಿ ನೆಗೋಷಿಯೇಷನ್ ಇದೆ. ಗಾಡಿದು ಫ್ಯೂಚರ್ಸ್ ಹೇಳ್ತೀನಿ ನೋಡಿ ಸರ್. ಗಾಡಿದು ಫ್ಯೂಚರ್ಸ್ ಬಂದು ಇದು ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಆಟೋ ಕ್ಲೈಮೇಟ್ AC ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಮತ್ತೆ ಡಿಕ್ಕಿ ಬರುತ್ತೆ ಗಾಡಿಗೆ. ಗಾಡಿ ಅಂದ್ರೆ ಸಖತ್ತಾಗಿದೆ ಸರ್, ನೋಡೋಕನು ಸಖತ್ತಾಗಿದೆ, ಓಡಿಸೋಕನು ತುಂಬಾ ಚೆನ್ನಾಗಿದೆ ಗಾಡಿ ವೆಲ್ ಮೇಂಟೈನ್ ಅಂತ ಆಗಿದೆ. ಗಾಡಿ ನೋಡಬಹುದು, ಒಂದ್ ಡಿಂಟ್ ಒಂದ್ ಸ್ಕ್ರಾಚ್ ಏನಿಲ್ಲ, ಆ ತರ ಮೇಂಟೈನ್ ಮಾಡಿದಾರೆ ಕಸ್ಟಮರ್. ಬರೀ ಎಷ್ಟು 2,10,000 ಹೇಳ್ತಾ ಇರೋದು. ಇನ್ನ ಮುಂದೆ ಬಂದಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ನಿಮ್ಗೆ. ಮತ್ತೆ ನಿಮ್ಗೆ 11 ಮಾಡಲ್ 10 ಮಾಡಲ್ ಆ ತರ ಗಾಡಿಗೆ ಬೇಕಂದ್ರೆ ಪ್ರೈವೇಟ್ ಫೈನಾನ್ಸ್ ಮಾಡ್ಕೊಡ್ತೀನಿ. ಅದು ಬೆಂಗಳೂರು ಒಳಗಡೆ ಮಾತ್ರ, ಔಟ್ ಆಫ್ ಬೆಂಗಳೂರು ನಿಮ್ಗೆ ಆಗಲ್ಲ. ಅದು ಸೆಲೆಕ್ಟೆಡ್ ಸಿಟೀಸ್ ಮಾತ್ರ ಆಗೋದು, ಅದು ಪ್ರೈವೇಟ್ ಫೈನಾನ್ಸ್. ನಿಮ್ಗೆ ಬ್ಯಾಂಕ್ ಲೋನ್ ಹೋಗ್ತೀರಾ 12 ಮಾಡಲ್ ಅಬೋ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡೋದು ನಮ್ ಜವಾಬ್ದಾರಿ ಸರ್. ಬರೀ ನಿಮ್ದು ಪ್ರೊಫೈಲ್ ಚೆನ್ನಾಗಿದ್ರೆ ಸಾಕು ಸರ್. ಸ್ಯಾಲರಿಡ್ ಎಂಪ್ಲಾಯ್ ಇರ್ಬೇಕು, ಇಲ್ಲ ಅಂತ ಸ್ವಂತ ಮನೆ ಇರ್ಬೇಕು, ಅಷ್ಟಿದ್ರೆ ಮಾತ್ರ ನೀವು ಆಲ್ ಓವರ್ ಕರ್ನಾಟಕ ಎಲ್ಲಾದ್ರೂ ಲೋನ್ ಮಾಡ್ಕೊಡೋದು ಜವಾಬ್ದಾರಿ ನಮ್ದು ಸರ್. ಸರ್ ಈಗ ನೆಕ್ಸ್ಟ್ ತೋರಿಸೋದು ನಿಮ್ಗೆ ನ್ಯಾನೋ ಟ್ವಿಸ್ಟ್. ನ್ಯಾನೋ ಅಲ್ಲ ಸರ್, ನಾರ್ಮಲ್ ಇದು, ಆರ್ಡಿನರಿ ಇಲ್ಲ. ಈ ಗಾಡಿಗೆ ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಬರುತ್ತೆ, AC ಬರುತ್ತೆ, ಮತ್ತೆ ಪವರ್ ವಿಂಡೋಸ್ ಇದೆ ಸರ್ ಗಾಡಿಗೆ ಇದು. ಸರ್ ಈ ಗಾಡಿ ಬಂದು ಪಾರ್ಕಿಂಗ್ ಸ್ಪೇಸ್ ಗೆ ತುಂಬಾ ಒಳ್ಳೆ ಸರ್. ಯಾರ ಮನೆ ಹತ್ರ ಪಾರ್ಕಿಂಗ್ ಇರಲ್ಲ ಈ ಗಾಡಿ ತಗೋಬಹುದು ನಾನು. ಮತ್ತೆ ಈ ಗಾಡಿದು ಮೈಲೇಜ್ ನಿಮ್ಗೆ ಹೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. ಪೆಟ್ರೋಲ್ ಗಾಡಿ ಆಗಿ ನಿಮ್ಗೆ 26 ನಿಮ್ಗೆ ಸಿಟಿ ಒಳಗಡೆ ಮೈಲೇಜ್ ಬರುತ್ತೆ ಸರ್ ಗಾಡಿ ಇದು. ಸರ್ ನಿಮ್ಗೆ ಆಕ್ಟಿವಾ ಬರುತ್ತೆ ನೋಡಿ, ಹಳೆ ಆಕ್ಟಿವಾ ಮೈಲೇಜ್ ಕಾರ್ ನಲ್ಲಿ ಬರುತ್ತೆ ಸರ್. ಅದು ಆಕ್ಟಿವ್ 2 ಜನ ಹೋಗ್ಬೋದು. ಈಗ ನ್ಯಾನೋ ಟ್ವಿಸ್ಟ್ 4 ಜನ ಹೋಗ್ಬೋದು. ಈಗ ನೋಡಿ ಮಳೆಗಾಲ ಎಲ್ಲಾ ಕಡೆ ಸ್ಟಾರ್ಟ್ ಆಗಿದೆ, ನಿಮ್ಮ ಟೂ ವೀಲರ್ ಹೋಗಿ ತುಂಬಾ ತೊಂದರೆ ಆಗುತ್ತೆ ಫ್ಯಾಮಿಲಿ ಸಮೇತ ಹೋಗ್ಬೇಕಂದ್ರೆ. ಅದರಿಂದ ಬೆಸ್ಟ್ ನೀವು ಏನಕ್ಕೆ ನ್ಯಾನೋ ಟ್ವಿಸ್ಟ್ ತಗೊಳ್ಬಹುದು ಸರ್. ಯಾವ ಪ್ರೈಸ್ ಹೇಳಿದ್ರೆ ನೀವು ಟೂ ವೀಲರ್ ಬರಲ್ಲ ಸರ್, ಅದರಿಂದ ಕಡಿಮೆ ಕೊಡ್ತೀನಿ. ಹೊಸ ಆಕ್ಸೆಸ್ ರೇಟ್ ಬಂದು ಈಗ 1,39,000 ಸರ್. ನಾವು ಕೊಡ್ತಾರೆ 1,35,000 ನ್ಯಾನೋ ಟ್ವಿಸ್ಟ್ 15 ಮಾಡಲ್ ಕೊಡ್ತಾರೆ ಸರ್. ಅದನ್ನು ಸರ್ ಇನ್ನೊಂದು ಗಾಡಿ ಸರ್, ಟಾಟಾ ಬೋಲ್ಟ್ ಸಿಂಗಲ್ ಓನರ್ ಸರ್. ಅದು ಗಾಡಿ ತುಂಬಾ ಕಡಿಮೆ ಓಡಿರೋದು, 15 ಮಾಡಲ್. ಪ್ರೈಸ್ ಹೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ಸರ್. ಇದು ಗಾಡಿದು ಆಪ್ಷನ್ ಬಂದು ಪವರ್ ಸ್ಟೇರಿಂಗ್ ಬರುತ್ತೆ, ಗಾಡಿಗೆ AC ಬರುತ್ತೆ, ಗಾಡಿಗೆ ಮ್ಯೂಸಿಕ್ ಸಿಸ್ಟಮ್ ಹಾಕೊಂಡ್ಬೋದು ಬೇಕಂದ್ರೆ ನೀವು ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್. ಅದು ಕಡಿಮೆ ಹೊಡಿಯೋದು, ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಸಮೇತ ತುಂಬಾ ಕಡಿಮೆ. ಎಷ್ಟು 39,000 ಚೇಂಜ್ ಹೊಡಿಯೋದು ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, 15 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು ಸರ್. ಗಾಡಿ ನೋಡ್ಬೋದು ತುಂಬಾ ಚೆನ್ನಾಗಿದೆ. ಎಷ್ಟು ಹೇಳ್ತಾ ಇರೋದು 15 ಮಾಡಲ್ ಬರೀ 2,95,000 ಸರ್. ಸರ್ ನೀವು ಬಜಾರ್ ಚೆಕ್ ಮಾಡ್ಬಿಡಿ, ಯಾರು ನಿಮ್ಗೆ 4 ಲಕ್ಷದಿಂದ ಒಳಗಡೆ ಕೊಡಲ್ಲ. ಬರೀ ಅಲ್ಫಾ ಕಾರ್ಸ್ ನಲ್ಲಿ ಮಾತ್ರ 2,95,000 ಹೇಳ್ತಾ ಇರೋದು. ಅದು ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ಮಾತ್ರ ಸರ್. ಇದು ಬಂದು ಬೇರೆಯವರು ವಿಡಿಯೋ ನೋಡ್ಕೊಂಡು ಬನ್ನಿ, ಇನ್ನ ಏನಾಗುತ್ತೆ ಹೆಚ್ಚು ಕಡಿಮೆ ಕೊಡೋಣ ಸರ್. ಈ ಸಲ ನಾವು ಹೇಳ್ತಾ ಇರೋದು ಪ್ರೈಸ್ ಶಾಕಿಂಗ್ ಆಲ್ ಓವರ್ ಕರ್ನಾಟಕ ಯಾರು ಕೊಡಲ್ಲ. ಅದು ನಾವು ಹೇಳ್ತಾ ಇರ್ತೀವಿ, ಡೀಲರ್ ಬಂದು ತಗೊಂಡ್ ಹೋಗ್ಬಿಡ್ತಾರೆ ಸರ್. ಡೀಲರ್ ಇಂದ ಕಡಿಮೆ ನಾವು ಪ್ರೈಸ್ ಹೇಳ್ತಾ ಇದೀನಿ ನಮ್ಮ ಕಸ್ಟಮರ್ಸ್ ಗೋಸ್ಕರ. ಬನ್ನಿ ದಯವಿಟ್ಟು ತಗೊಂಡೋಗಿ. ಮತ್ತೆ ಈ ಸಲ ನಾವು ಒಂದು ಪರ್ಸನಲ್ ಆಗಿ ಗಿಫ್ಟ್ ಇಕ್ಕಿದ್ದೀನಿ ನಿಮ್ಗೆ, ಗಾಡಿ ತಗೊಂಡ್ರೆ ಸಿಗುತ್ತೆ. ಬನ್ನಿ ಸರ್ ಈ ಸಲ. ಸರ್ ಇನ್ನೊಂದು ನಿಮ್ಗೆ ಗಾಡಿ ತಗೊಂಡು ಲೇಟೆಸ್ಟ್ ಮಾಡಲ್ 17 ಮಾಡಲ್ 0 ಡೌನ್ ಪೇಮೆಂಟ್ ಬೇಕಾ? 0 ಡೌನ್ ಪೇಮೆಂಟ್ ಗಾಡಿ ಇದೆ ಸರ್. 17 ಮಾಡಲ್ ಡಟ್ಸನ್ ಗೋ. ಅದು ಏನು ಕಸ್ಟಮರ್ ಇದ್ನಲ್ಲಿ 50,000 ಮೇಲೆ ಫಿಟ್ಟಿಂಗ್ಸ್ ಹಾಕಿದ್ದಾರೆ ಸರ್. ಬನ್ನಿ ಸರ್ ತೋರಿಸಿ ಸರ್. ನೋಡಿ ಸರ್, ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ ಕಸ್ಟಮರ್ ಇದು. ಮತ್ತೆ ನಿಮ್ಗೆ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರೋದು ಗಾಡಿ ಒಳಗಡೆ ಸರ್. ನಾನೀಗ ಹೇಳ್ದೆ ಪ್ರೈಸ್ ಶಾಕ್ ಆಗ್ಬಿಡ್ತೀರಾ. 17 ಮಾಡಲ್ ಡಟ್ಸನ್ ಗೋ ಈ ಪ್ರೈಸ್ ನಾವ್ ಹೇಳಿದ್ರೆ 2,40,000 ಮಾತ್ರ ಸರ್. ಮುಂದೆ ಬನ್ನಿ, ಇನ್ನ ಹೆಚ್ಚು ಕಡಿಮೆ ಇದೆ. 2,40,000 ಮಾತ್ರ. ನಿಮ್ಮ ಹತ್ರ 5,000 ಇಲ್ಲ 10,000 ಇದ್ರೆ ತಗೊಂಡ್ ಬಂದ್ರೆ ಗಾಡಿ ಸಿಗುತ್ತೆ ಸರ್. ನಿಮ್ಗೆ ಲೋನ್ ಮಾಡ್ಕೊಡೋದು ಜವಾಬ್ದಾರಿ ನಮ್ಗೆ ಇದ್ದು ಸರ್. ಬನ್ನಿ ಸರ್. ಸರ್ ತುಂಬಾ ಜನ ನಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು, ತುಂಬಾ ಜನ ನಮ್ಗೆ ಕಾಲ್ ಮಾಡ್ತಾ ಇರೋದು, ಅವ್ರಿಗೆ ಏನೋ 10, 11, 12, 9, 7 ಆ ತರ ಮಾಡಲ್ ಶಿಫ್ಟ್ ಬೇಕಂತ ಹೇಳಿದ್ದಾರೆ. ಅವ್ರಿಗೋಸ್ಕರ 10 ಮಾಡಲ್, ಅದು ಸಿಂಗಲ್ ಫ್ರೆಶ್ FC ಸಮೇತ ಸರ್ ಗಾಡಿ. ಸರ್ ಗಾಡಿ ಒಂದ್ ಡಿಂಟ್ ಇಲ್ಲ, ಒಂದ್ ಸ್ಕ್ರಾಚ್ ಇಲ್ಲ, ತುಂಬಾ ಚೆನ್ನಾಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಇಂದ ಹೆಂಗ್ ಆಚೆ ತಗೊಂಡ್ಬಂದ್ರೆ ಆ ತರ ಇಕ್ಕಿದ್ದಾರೆ ಕಸ್ಟಮರ್. ಸಿಂಗಲ್ ಓನರ್ ಗಾಡಿ ಓಡಿರೋದು ತುಂಬಾ ಕಡಿಮೆ, 40,000 ಚೇಂಜ್ ಓಡಿರೋದು ಗಾಡಿ ಸರ್. ತಗೊಂಡ್ ಬಂದಿರೋ ಕಸ್ಟಮರ್ ಹತ್ರ ಸರ್. ಈ ಕಸ್ಟಮರ್ ಒಂದೇ ಡಾಕ್ಟರ್ ಕಸ್ಟಮರ್ ನೋಡಿ, ಹೊಸ ಸೀಟ್ ಕವರ್ಸ್ ಇಂದ ಹಿಡಿದು ಯಾವ ತರ ಶೋರೂಮ್ ಇಂದ ಬರ್ತಲ್ಲ ಅದೇ ತರ ಮೇಂಟೈನ್ ಮಾಡಿದ್ರೆ ಕಸ್ಟಮರ್. ಇದು ಇಂಜಿನ್ ಅಂದ್ರೆ ಕೇಳಕ್ಕೆ ಹೋಗ್ಬೇಡಿ ಸರ್. ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಇದೆ ಅಂತ ಅನ್ಸಲ್ಲ ಗಾಡಿ, ಆ ತರ ಮೇಂಟೈನ್ ಮಾಡಿರೋದು. ಇದು VXI ಇದು ಆಪ್ಷನ್ ಬಂದು AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ ಗಾಡಿಗೆ. ಕಸ್ಟಮರ್ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಮ್ಯೂಸಿಕ್ ಸಿಸ್ಟಮ್ ಇದ್ದಾರೆ. ಗಾಡಿ ಅಂತ ವೆಲ್ ಮೇಂಟೈನ್ ಮಾಡಿದ್ದಾರೆ. ಒಂದ್ ಡಿಂಟ್ ಒಂದ್ ಸ್ಕ್ರಾಚ್ ಅಂತ ಇಲ್ಲ ಸರ್. ಫ್ರೆಶ್ FC ಸಿಂಗಲ್ ಓನರ್ 40,000 ಹೊಡಿದ್ರು ಗಾಡಿ ನಿಮ್ಗೋಸ್ಕರ ಬರೀ 2,85,000 ಕೊಡ್ತೀನಿ. ಹೋಗಿ ಸರ್. 2,85,000 ನಿಮ್ಗೆ 10 ಮಾಡಲ್ ಶಿಫ್ಟ್ ಕೊಡ್ತಾ ಇದೀನಿ ಸರ್. ಸರ್ ಇನ್ನೊಂದು ನೆಕ್ಸ್ಟ್ ಅದೇ ತರ ಬ್ಯಾಕ್ ತೋರಿಸಿ ಸರ್. 2010 ಮಾಡಲ್ i20 ಇದೆ ಸರ್. ನೋಡಿ ಸರ್, ಮ್ಯಾಗ್ನಾ. ಅದನ್ನು ಗಾಡಿ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ಮೇಲೆ ಮೆಕ್ಲೈನ್ಸ್ ಟೈರ್ ಹಾಕಿದ್ದಾರೆ ಸರ್. ಬರೀ ಟೈರ್ ಗಳು ಹಾಕಿದ್ರೆ ನಾವು ಎತ್ಕೊಂಡ್ ಬರ್ತಾ ಇದ್ದು 30,000 ಚಿಲ್ಲರೆ ಆಗುತ್ತೆ. ಈ ಗಾಡಿದು ಆಪ್ಷನ್ಸ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ಸ್ ಹಾಕಿದ್ದಾರೆ ಕಸ್ಟಮರ್. ಮ್ಯೂಸಿಕ್ ಸಿಸ್ಟಮ್ ಇದೆ, ಆಟೋ ಕ್ಲೈಮೇಟ್ AC ಬರುತ್ತೆ ಸರ್ ಗಾಡಿಗೆ. ಇದು ತೋರಿಸಿ ಸರ್ ಗಾಡಿ ತುಂಬಾ ಚೆನ್ನಾಗಿದೆ. ಮ್ಯಾಗ್ನಾ ಫ್ರೆಶ್ FC ಇನ್ಶೂರೆನ್ಸ್ ರನ್ನಿಂಗ್ ಇರೋದು ಗಾಡಿ ಸರ್. ನಿಮ್ಗೆ
ಕೊಡ್ತೇವೆ 10 ಮಾಡಲ್ ಸರ್. ಬೆಳೆ ಕೇಳಿದ್ರೆ ತುಂಬಾ ಶಾಕ್ ಆಗ್ಬಿಡಿ. ಎಷ್ಟಕ್ಕೆ ಬರೀ 3 ಲಕ್ಷ ಕೊಟ್ಬಿಡ್ತೀನಿ ಹೋಗಿ ಸರ್. 10 ಮಾಡಲ್ i20 ಪೆಟ್ರೋಲ್ ವೇರಿಯಂಟ್ ಫ್ರೆಶ್ FC ಇನ್ಶೂರೆನ್ಸ್ ಸಮೇತ ಬರೀ 3 ಲಕ್ಷ ಕೊಡ್ತಾ ಇದೀನಿ ಸರ್. ಅದೇ ತರ ಇನ್ನೊಂದಿದೆ ನೆಕ್ಸ್ಟ್ ಹೋಂಡಾ ಬ್ರಿಯೋ 2015 ಮಾಡಲ್ ಸರ್. ಇದು ಸರ್ ಇದು ರೆಡ್ ಬ್ಯೂಟಿ ಅಂತ ಹೇಳ್ಬೋದು. ಗಾಡಿ ತುಂಬಾ ಕ್ಲಾಸ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ಸರ್. ಗಾಡಿದು ಆಪ್ಷನ್ ಬನ್ನಿ, ಇದು VMT, ಇದು AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಆಟೋ ಕ್ಲೈಮೇಟ್, AC, ಲೆದರ್ ಸೀಟ್ಸ್ ಸರ್. ಬ್ಯಾಕ್ ಸೈಡ್ ತೋರಿಸಿ ಸರ್. ಸರ್ ಈ ಗಾಡಿಗೆ ಡಿಕ್ಕಿ ಬನ್ನಿ, ನಿಮ್ಗೆ ಗ್ಲಾಸ್ ಡಿಕ್ಕಿ ಬರೋದು, ನಾರ್ಮಲ್ ಬರಲ್ಲ ನಿಮ್ಗೆ. ತೋರಿಸ್ರ ಸರ್, ಇದು ತೋರಿಸಿ ಸರ್ ಬ್ಯಾಕ್ ಸೈಡ್ ಡಿಕ್ಕಿ. ಇದು ಗಾಡಿ ಅಂದ್ರೆ ಏನು ಮಾತಾಡಿಂಗಿಲ್ಲ, ತುಂಬಾ ಕ್ಲಾಸ್ ಆಗಿದೆ, ವೆಲ್ ಮೇಂಟೈನ್ ಗಾಡಿ ಅಂತ ಹೇಳ್ಬೋದು. 15 ಮಾಡಲ್ ಹೋಂಡಾ ಬ್ರಿಯೋ. ಲೋನ್ ಬೇಕಾ? ಪೂರ್ತಿ ಲೋನ್ ಆಗುತ್ತೆ ಸರ್ ಗಾಡಿಗೆ. ಸರ್ ಈ ಪ್ರೈಸ್ ನಾವ್ ಹೇಳ್ತಾ ಇರೋದು ಎಷ್ಟಕ್ಕೆ? ಬರೀ 3,20,000 ಹೇಳ್ತೀನಿ. ಬನ್ನಿ ಮುಂದೆ ಇನ್ನ ಹೆಚ್ಚು ಕಡಿಮೆ ಮಾಡ್ಕೊಡ ಸರ್. 15 ಮಾಡಲ್ ಬಜಾರ್ ಚಾಲೆಂಜ್ ಮಾಡ್ಬಿಡ್ತೀನಿ, ಯಾರು ಕೊಡಲ್ಲ ನಿಮ್ಗೆ. ಎಷ್ಟಕ್ಕೆ? 3,20,000 ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಈ ಗಾಡಿಗೆ ಇಂಜಿನ್ ಬರೋದು ಯಾವ್ದು ಹೇಳಿ? ಹೋಂಡಾ ಸಿಟಿ ನಲ್ಲಿ ಬರುತ್ತೆ ನೋಡಿ, ಆ ಇಂಜಿನ್ ಬರೋದು ಸರ್ ಹೋಂಡಾ ಬ್ರಿಯೋಗೆ. ನೀವು ಬೇಕಂದ್ರೆ ನೀವು ಗೂಗಲ್ ನಲ್ಲಿ ಹೋಗಿ ಚೆಕ್ ಮಾಡ್ಬೋದು ಸರ್ ನೀವು. ಸರ್ ನೆಕ್ಸ್ಟ್ ಗಾಡಿ ನಿಮ್ಗೆ ಹೇಳ್ತಾ ಇರೋದು ಆಲ್ಟೋ K10 ಸರ್. ನಾನು ಹೇಳೋದು ಪ್ರೈಸ್ ನಿಮ್ಗೆ ಆಲ್ಟೋ 800 ಕೊಡಲ್ಲ ಸರ್, ನಾರ್ಮಲ್ ಆಲ್ಟೋ ಕೊಡಲ್ಲ. 10 ಮಾಡಲ್ ಆಲ್ಟೋ K10 VX ಸ್ಮಾಲ್ ಫ್ಯಾಮಿಲಿಗೆ ತುಂಬಾ ಒಳ್ಳೆ ಗಾಡಿ. ಇದು ಲೋ ಮೇಂಟೆನೆನ್ಸ್ ಸರ್, ಮೇಂಟೆನೆನ್ಸ್ ಪಡಲ್ಲ ಗಾಡಿಗೆ. ಇದು ವಿತ್ ಮೈಲೇಜ್ 18 ಮೈಲೇಜ್ ಬರುತ್ತೆ. ಈ ಗಾಡಿದು ಆಪ್ಷನ್ಸ್ AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಪವರ್ ಸ್ಟೇರಿಂಗ್ ಇದೆ ಗಾಡಿಗೆ ಸರ್. ಇದು ಗಾಡಿ ಇದು VXi ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು. ಒಳ್ಳೆ ಗಾಡಿ ಸರ್, ಸ್ಮಾಲ್ ಫ್ಯಾಮಿಲಿಗೆ ನಿಲ್ಸಕ್ಕೆ, ಪಾರ್ಕಿಂಗ್, ಮೇಂಟೆನೆನ್ಸ್ ಬರಲ್ಲ ಗಾಡಿಗೆ. ಇದು ಎಷ್ಟು ಹೇಳ್ತಿರೋದು ಬೆಲೆ ಸರ್? ಈ ಗಾಡಿ ನಾವು ಕೊಡೋದು ಆಲ್ಟೋ 800 ಕೊಡಲ್ಲ, ಆಲ್ಟೋ K10 ಅದನ್ನು K10 VX ಬರೀ 1,85,000 ಕೊಡ್ತಾ ಇದೀನಿ. ಬನ್ನಿ ಸರ್ ಮುಂದೆ ಅಲ್ಫಾ ಕಾರ್ಸ್ ನಲ್ಲಿ ಗಾಡಿ ಮತ್ತೆ 1,85,000 ಹೇಳಿದೀನಿ ಸರ್. ಈ ಸಲ ನೀವು ಬನ್ನಿ ದಯವಿಟ್ಟು ನಮ್ಮ ಆಫೀಸ್ಗೆ, ನಮ್ಗೆ ಚಾನ್ಸ್ ಕೊಡಿ ನೀವು. ಆದ್ಮೇಲೆ ನೋಡಿ ಸರ್, ನಮ್ಮ ಹತ್ರ ಬರೀ ಸೇಲ್ಸ್ ಇಲ್ಲ, ಆಫ್ಟರ್ ಸೇಲ್ಸ್ ಆದ್ಮೇಲೆ ನಮ್ಮ ಹತ್ರ ಸರ್ವಿಸ್ ಇರುತ್ತೆ. ನಮ್ಮ ಆಲ್ಫಾ ಕಾರ್ಸ್ ಒಳಗಡೆ ರಾತ್ರಿ 12 ಗಂಟೆನೂ ಕಾಲ್ ಮಾಡಿ ನಾವು ಪಿಕ್ ಮಾಡಿ ನಿಮ್ಗೆ ಏನಿದೆ ರೆಸ್ಪಾನ್ಸ್ ಮಾಡ್ತೀನಿ ಸರ್. ಈ ಸಲ ನಿಮ್ಗೆ ಯಾವ ತರ ಲೋ ಒಂದ್ ಕಮಿಷನ್ ಇಲ್ಲ, ಮತ್ತೆ RTO ಚಾರ್ಜಸ್ ಇಲ್ಲ. ಎಷ್ಟು ಗಾಡಿ ಮಾತಾಡಿದ್ರೆ ಅಷ್ಟು ಮಾತ್ರ ಸರ್. ಸರ್ ನೆಕ್ಸ್ಟ್ ಗಾಡಿ ನಿಮ್ಗೆ ತೋರಿಸೋದು i10 ಸರ್. ಸಿಲ್ವರ್ ಕಲರ್ i10 ತೋರಿಸಿ, ತುಂಬಾ ಕ್ಲಾಸ್ ಆಗಿದೆ ಗಾಡಿ ಸರ್. ಇದು ಮಾಡೆಲ್ ಬಂದು 2009 ಮಾಡೆಲ್ ಇದು ಸರ್. ಇದು 9 ಅಂತ ಹೇಳಿದೀನಿ, 9 ಇಲ್ಲ ಸಾರಿ, ಇದು 2007 ಮಾಡೆಲ್ ಸರ್. ನಿಮ್ ಬನ್ನಿ ಸರ್, ಫ್ರೆಶ್ FC ಮತ್ತೆ ಫ್ರೆಶ್ ಇನ್ಶೂರೆನ್ಸ್ ಸಮೇತ ಸರ್. ನಾವು ತುಂಬಾ ವಿಡಿಯೋಗಳಲ್ಲಿ ನೋಡಿ 7 ಮಾಡೆಲ್ ಆ ತರ ಡೆಲ್ಲಿ HR ಗಾಡಿ ತಗೊಂಡ್ ಬಂದು ಮಾಡ್ತಾ ಇದಾರೆ. ನಾವು ಪ್ಯೂರ್ ನಾಟಿ ಸರ್, ಕರ್ನಾಟಕ ನಾಟಿ ಗಾಡಿ ನಿಮ್ಗೆ ಕೊಡ್ತಾ ಇದೀನಿ. ಎಷ್ಟಕ್ಕೆ ಸರ್? ಈ ಗಾಡಿ ನಾವು ಕೊಡೋ 1,85,000 ನಿಮ್ಗೆ ಫ್ರೆಶ್ FC ಮತ್ತೆ ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡ್ತೀನಿ ಸರ್. ಗಾಡಿಗೆ ಕರ್ನಾಟಕ ಗಾಡಿ ಕೊಡ್ತಾ ಇರೋದು, ಅದನ್ನು ನಿಮ್ಗೆ ಯಾವ್ದು ಆಚೆ ಸ್ಟೇಟ್ ತಗೊಂಡ್ ಬಂದು ಕೊಡ್ತಲ್ಲ ಸರ್. ಗಾಡಿ ನಂಬರ್ ಪ್ಲೇಟ್ ತೋರಿಸಿ ಸರ್. ಸರ್ ನೋಡಿ ಸರ್, ನಮ್ ವಿಶ್ಕೋಸ್ಕರ ಸರ್ ತೋರಿಸಿ. ಮಳೆ ಬರ್ತಾ ಇದಾರೆ ಸರ್, ನೀವು ಮಳೆನಲ್ಲಿ ಹೋಗ್ಬಾರ್ದು, ನೀವು ಆರಾಮಿಂದ ಸೇಫ್ಟಿ ಹೋಗ್ಬೋದು ಸರ್. ನೋಡಿ ನಾವು ಮಳೆನಲ್ಲಿ ವಿಡಿಯೋ ಮಾಡ್ತಾ ಇದೀನಿ. ನಿಮ್ಗೋಸ್ಕರ 2020 ಮಾಡಲ್ ಲೇಟೆಸ್ಟ್ ರೆನಾಲ್ಟ್ ತಗೊಂಡ್ ಬನ್ನಿ ಸರ್. ಕುಟ್ ತಗೊಂಡ್ ಬಂದಿದ್ದೀನಿ ನೋಡಿ ಸರ್. ಅದು DRL ಲ್ಯಾಂಪ್ ಸಮೇತ ಬರುತ್ತೆ ಸರ್. ಈ ಆಪ್ಷನ್ ಬಂದು ಪವರ್ ಸ್ಟೇರಿಂಗ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿಗೆ, 4 ಪವರ್ ವಿಂಡೋ ಇದೆ ಗಾಡಿಗೆ ಸರ್. ತುಂಬಾ ಕಡಿಮೆ ಹೋಗಿದೆ ಸರ್. ಟೈರ್ ನೋಡ್ಬೋದು 99% ಇದೆ ಸರ್. ಗಾಡಿ ಹೊಸ ಟೈರ್ ಅಂತ ಹೇಳ್ಬೋದು ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ತುಂಬಾ ಕ್ಲಾಸ್ ಆಗಿದೆ ಸರ್ ಗಾಡಿ ಇದು ಟೈರ್ ಇದು. ಮತ್ತೆ ನೀವು ಒಳಗಡೆ ಇಂಟೀರಿಯರ್ ನೋಡಿ ಸರ್, ಕ್ಲೀನ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಸರ್. ಶೋರೂಮ್ ಇಂದ ಆಚೆ ತಗೊಂಡ್ ಬರ್ಬೋದು ಎಲ್ಲ ಗಾಡಿ ಸರ್ ನಮ್ಮ ಹತ್ರ ಸರ್. ನಾವು ಯಾವ್ದು ಫಾಲ್ಟಿ ಕಾರ್ಸ್ ತಗೊಂಡ್ ಬರಲ್ಲ ಸರ್. ಎಕ್ಸಾಕ್ಟ್ ತುಂಬಾ ಜಿನಿನ್ ಇರ್ಬೇಕು. ನಾವು 100 ಕ್ವಾಲಿಟೀಸ್ ಪ್ಲಸ್ ಚೆಕ್ ಮಾಡಿದ್ರೆ ಆದ್ಮೇಲೆ ಗಾಡಿ ನಾವು ತಗೊಂಡ್ ಬರೋದು ಸರ್. ಏನಾಗಿದೆ ನಮ್ ಕಸ್ಟಮರ್ಸ್ ಯಾವ ತರನು ಕಷ್ಟ ಆಗ್ಬಾರ್ದು ಅಂತ ನಾವು 10 ಸಲ ಚೆಕ್ ಮಾಡಿ ಆದ್ಮೇಲೆ ಗಾಡಿ ತಗೊಂಡ್ ಬರ್ತೀನಿ ಸರ್. ಸರ್ ಈ ಗಾಡಿ ಪ್ರೈಸ್ ನಾವ್ ಹೇಳ್ತಾ ಇರೋದು 2020 ಮಾಡಲ್ ರೆನಾಲ್ಟ್ ಕ್ವಿಡ್ ಬಂದು ಎಷ್ಟು? ಬರೀ 3,85,000 ಸರ್. ಲೋನ್ ಬೇಕಾ ಸರ್? ಗಾಡಿದು ಲೋನ್ ನಿಮ್ಗೆ 3,50,000 ಪ್ಲಸ್ ಆಗುತ್ತೆ. 10,000, 20,000, 30,000 ಎಷ್ಟಿದೆ ತಗೊಂಡ್ ಬನ್ನಿ. ನಿಮಗೆ ಲೋನ್ ಮಾಡ್ಕೊಡೋದು ಗಾಡಿ ನಮ್ ಜವಾಬ್ದಾರಿ ಸರ್. ಸರ್ ನಿಮ್ಗೆ ಲೇಟೆಸ್ಟ್ ಶಬ್ದ ಹೋಂಡಾ ಸಿವಿಕ್ ತಗೊಂಡ್ ಬಂದಿ ಸರ್, 10 ಮಾಡಲ್ ಸರ್. ಇದು ಗಾಡಿ ಬಂದು ನಿಮ್ಗೆ ತುಂಬಾ ಲಕ್ಸುರಿ ಗಾಡಿ ಅಂತ ಹೇಳ್ಬೋದು. ಸ್ಪೋರ್ಟ್ಸ್ ಗೆ ನಾವು ಮಾತಾಡ್ಬೋದು. ಗಾಡಿದು ಸ್ಪೀಡ್ ಕೇಳಲೇಬೇಡಿ, ಆ ತರ ಹೋಗುತ್ತೆ ಗಾಡಿ ಸರ್. ಈ ಗಾಡಿ ನಾನು ತಗೊಂಡ್ ಬಂದಿದ್ದೆ 10 ಮಾಡಲ್, ಅದು ಲೇಟೆಸ್ಟ್ ಶೇಪ್, ಹಳೆ ಶೇಪ್ ಇಲ್ಲ ಸರ್. ನಿಮ್ಗೆ ಡೆಲ್ಲಿ ಗಾಡಿ ಕೊಡ್ತಲ್ಲ, ನಾವು ಕರ್ನಾಟಕ ಗಾಡಿ ಕೊಡ್ತಾ ಇದೀನಿ. ಎಷ್ಟಕ್ಕೆ ಸರ್? ಈ ಗಾಡಿ ನಾವು 2,50,000 ಕೊಟ್ಬಿಡ್ತೀನಿ ಹೋಗಿ ಸರ್. ಮುಂದೆ ಬನ್ನಿ ಸರ್. ಗಾಡಿದು ಫ್ಯೂಚರ್ಸ್ AC, ಪವರ್ ಸ್ಟೇರಿಂಗ್, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಮತ್ತೆ ಲೆದರ್ ಸೀಟ್ಸ್ ಬರುತ್ತೆ ಗಾಡಿಗೆ, ಮ್ಯಾಗ್ ವೀಲ್ಸ್ ಬರುತ್ತೆ ಸರ್. ಡಿಕ್ಕಿ ಅಂತ ತುಂಬಾ ದೊಡ್ಡವಾಗಿ ಬರುತ್ತೆ ಗಾಡಿಗೆ ಸರ್. ಈ ಗಾಡಿದು ಮೈಲೇಜ್ ತುಂಬಾ ಚೆನ್ನಾಗಿ ಬರುತ್ತೆ, ಲೇಟೆಸ್ಟ್ ಶೇಪ್, ಅದನ್ನು 1.8 ಹೋಂಡಾ ಸಿವಿಕ್ IV ಟೆಕ್ ಕೊಡ್ತಾ ಇರೋದು ಸರ್ ನಿಮ್ಗೆ. ಎಷ್ಟಕ್ಕೆ ಸರ್? 10 ಮಾಡಲ್ ಬಜಾರ್ ಚೆಕ್ ಮಾಡ್ಬಿಡಿ ಸರ್. ಚಾಲೆಂಜ್ ಮಾಡ್ತಾ ಇದೀನಿ, 2 ಲಕ್ಷ ಕೊಡ್ತೀನಿ ಹೋಗಿ ಸರ್. ಸರ್ ಇನ್ನೊಂದು ಗಾಡಿ ನೆಕ್ಸ್ಟ್ ತೋರಿಸೋದು ನಿಮ್ಗೆ ವೈಟ್ ಸರ್, ವೈಟ್ ಬ್ಯೂಟಿ ಅಂತ ಹೇಳ್ಬೋದು. ಗಾಡಿ 11 ಮಾಡಲ್ ನಿಸಾನ್ ಮೈಕ್ರಾ ಪೆಟ್ರೋಲ್ ವೇರಿಯಂಟ್ ಸರ್ ಗಾಡಿದು ಸರ್. ಈ ಗಾಡಿ ತುಂಬಾ ಒಳ್ಳೆ ಮೈಲೇಜ್ ಆಗಿ ಬರುತ್ತೆ ನಿಮ್ಗೆ. ಈ ಗಾಡಿ ನಿಮ್ಗೆ 18+ ಮೈಲೇಜ್ ಬರುತ್ತೆ. ಗಾಡಿದು ಇಂಟೀರಿಯರ್ ನೋಡಿದ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಹೊಸ ಹಾಕಿದ್ದಾರೆ ಸರ್, ಪಾಲಿಶ್ ತಂಗ ಹೋಗಿಲ್ಲ ಗಾಡಿದು, ಇನ್ನ ಆ ತರ ಹಾಕಿದ್ದಾರೆ
ಸರ್ ಇದು ಗಾಡಿದು ಫ್ಯೂಚರ್ಸ್ ಬಂದು AC, ಪವರ್ ಸ್ಟೇರಿಂಗ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಆಟೋ ಕ್ಲೈಮೇಟ್ ಬರುತ್ತೆ, AC ಮತ್ತೆ ನಿಮ್ಗೆ ಲೆದರ್ ಸೀಟ್ಸ್ ಇದೆ ಸರ್. ಟೈರ್ ಕಂಡೀಷನ್ ತೋರಿಸಿ ಸರ್. ಸರ್ ಟೈರ್ ಇಂದ ಮಾತಾಡಂಗಿಲ್ಲ, 85+ ಇದೆ ಸರ್ ಟೈರ್ ಇದು ಕಂಡೀಷನ್ ಗಾಡಿದು. ಮತ್ತೆ ತೋರಿ ಸರ್ ಡಿಕ್ಕಿನಲ್ಲಿ ಬ್ಯಾಕ್ ವೈಫರ್ ಬರುತ್ತೆ ಸರ್ ಗಾಡಿಗೆ ಇದು. ಸರ್ ಈ ಗಾಡಿ ನನ್ನ ಬೆಲೆ ಹೇಳ್ತಿರೋದು ತುಂಬಾ ಕಡಿಮೆ ಸರ್. 2011 ಮಾಡೆಲ್ ನಿಸಾನ್ ಮೈಕ್ರಾ ಪೆಟ್ರೋಲ್ ವೇರಿಯಂಟ್ 2,25,000 ಹೇಳ್ತಾ ಇದೀನಿ. ಮುಂದೆ ಬನ್ನಿ ಏನಾಗುತ್ತೆ ಸ್ಮಾಲ್ ಆಗಿ ನೆಗೋಷಿಯೇಟ್ ಮಾಡಿ ಕ್ಲೋಸ್ ಮಾಡೋಣ ಸರ್. ಈ ಗಾಡಿಗೆ ಬೇಕಂದ್ರೆ ನಿಮಗೆ ಪ್ರೈವೇಟ್ ಫೈನಾನ್ಸ್ ಆಗುತ್ತೆ ಸರ್ 11 ಮಾಡೆಲ್ಗೆ. ಬನ್ನಿ ಬೆಂಗಳೂರು ಒಳಗಡೆ ಮಾತ್ರ ಸರ್. ಈ ಸಲ ಬನ್ನಿ, ನಮ್ಗೆ ಒಂದು ಚಾನ್ಸ್ ಕೊಡಿ. ನೀವು ನೋಡಿ, ನಿಮ್ಗೆ ಆಫ್ಟರ್ ಸೇಲ್ಸ್ ನಮ್ಮ ಹತ್ರ ಸರ್ವಿಸ್ ಸಿಗುತ್ತೆ ಗಾಡಿಗೆ ಸರ್. ಪ್ರೈಸಸ್ ಹೇಳ್ತಾರೋದು ನಾವು ಶಾಕ್ ಆಗ್ಬಿಡ್ತೀರಾ. ಎಂಟೈರ್ ಕರ್ನಾಟಕ ಚಾಲೆಂಜ್ ನಾವು ಕೊಡೋದು ಪ್ರೈಸಸ್ ಯಾರು ಕೊಡಲ್ಲ ಸರ್. ಬೇರೆಯವ್ರದ್ದು ಬೇಡ, ನಮ್ಗೆ ನಮ್ಮ ಹತ್ರ ಬನ್ನಿ, ನಮ್ ರಿವ್ಯೂಸ್ ಎಲ್ಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸರ್. ಕೊಡೋದು ಪ್ರೈಸಸ್ ಯಾರು ಕೊಡಲ್ಲ ಸರ್ ಎಂಟೈರ್ ಬಜಾರ್ ನಲ್ಲಿ. ಆದ್ದರಿಂದ ನಮ್ಮ ಹತ್ರ 100% ನಾವು ಹಾಗೆ ಹೇಳ್ತೀನಿ. ಮತ್ತೆ ನಮ್ಮ ಸರ್ವಿಸ್ ನೋಡಿ, ನೀವು ನಮ್ದು ಕ್ವಾಲಿಟಿ ನೋಡಿ, ಕಾರ್ದು ಯಾವ ತರ ಡಿಫೆಕ್ಟೆಡ್ ಇರಲ್ಲ. ಮತ್ತೆ ಪಕ್ಕ ಆಕ್ಸಿಡೆಂಟ್ ಫ್ರೀ ಗಾಡಿ ಇರುತ್ತೆ ನಮ್ದು. ಯಾವ ತರ ಆಕ್ಸಿಡೆಂಟ್ ಗಾಡಿ ತಗೊಂಡ್ಬಂದು ಮಾಡಲ್ಲ ಸರ್ ನಾವು.